body of mass m is raised from the surface of the earth to an altitude equal to half the radius of the earth, to an altitude equal to half the radius of the earth, the potential energy gained by the body will be. Okay, so here let us consider this is of earth which has a radius of r. Okay, so now a body of mass m, ಒಂದು ಆಬ್ಜೆಕ್ಟ್ ಇದೆ, ಅದಕ್ಕೆ ಮಾಸ್ ಏನಿದೆ ಅಂತ ಹೇಳಿದ್ರೆ m, is raised from surface of the earth towards a altitude equal to half the radius of the earth. So half the radius of the earth ಅಂದರೆ ಈ ಪಾಯಿಂಟ್ ಅಂತ ಅನ್ಕೊಂತ ಹೋಗೋಣ. ಸೊ ಇಲ್ಲಿ ತನಕ ತಗೊಂಡು ಹೋಗ್ತಾರೆ. ಸೊ ಈ ಪಾಯಿಂಟ್ ತನಕನೂ ತಗೊಂಡು ಹೋಗೋದಕ್ಕೆ ದಿ ಪೊಟೆನ್ಷಿಯಲ್ ಎನರ್ಜಿ ಗೈನ್ಡ್ ಬೈ ದಿ ಬಾಡಿ ವಿಲ್ ಬಿ, ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಗೈನ್ ಆಯಿತು. ಸೊ ಅಕಾರ್ಡಿಂಗ್ ಟು ದಿ ಡೆಫಿನಿಷನ್, ಸೊ ಪೊಟೆನ್ಷಿಯಲ್ ಎನರ್ಜಿ ಈಸ್ ದಿ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಆನ್ ಆಬ್ಜೆಕ್ಟ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಸೊ ಒನ್ ಪಾಯಿಂಟ್ ಇಂದ ಅನದರ್ ಪಾಯಿಂಟ್ ಅಂತ ಹೇಳಿದ್ರೆ ಇಟ್ ಈಸ್ ಫ್ರಮ್ ಆರ್ ಟು, ಎಲ್ಲಿಂದ ಇಲ್ಲಿ ತನಕ 2r ತನಕ. ಸೊ ಆರ್ ಟು 2r ತನಕ ಎಷ್ಟು ವರ್ಕ್ ಡನ್ ಆಯಿತೋ ನಾವು ಅದನ್ನೇ ನಾವೇನಂತ ಕರಿತಾ ಹೋಗ್ತೀವಿ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ವಿಚ್ ಮಸ್ಟ್ ಬಿ ಈಕ್ವಲ್ ಟು ಜಿ ಎಮ್ ಇಂಟು ಎಮ್ ಇ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಓಕೆ, ಸೊ ಲೆಟ್ ಅಸ್ಯೂಮ್ ದ ಡಿಸ್ಟೆನ್ಸಿಬಿಲಿಟಿ ಆಫ್ ಎಕ್ಸ್. ಇದನ್ನು ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಡಿನಾಮಿನೇಟರ್ ಹಾಕ್ಕೊಬೇಕು, ಅಪ್ಪರ್ ಲಿಮಿಟ್ ಹೆಂಗೆ ಹಾಕ್ಕೊಬೇಕು, ಲೋಯರ್ ಲಿಮಿಟ್ ಹೆಂಗೆ ಹಾಕ್ಕೊಬೇಕು, ಪ್ರತಿಯೊಂದು ಹೇಳ್ಕೊಟ್ಟಿದ್ದೀನಿ, ನೆನಪಿಸ್ಕೊತಾ ಹೋಗಿ. ಇಲ್ಲಿ ಕಾನ್ಸ್ಟೆಂಟ್ಸ್ನ ಹೊರಗಡೆ ತೆಕ್ಕೋಣ. ದಟ್ ಈಸ್ ಆಫ್ ಜಿ ಎಮ್ ಇಂಟು ಎಮ್ ಇ ಇಂಟು ಇಂಟಿಗ್ರೇಷನ್ ಆಫ್ ಆರ್ ಟು 2r 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಜಿ ಎಮ್ ಇ ಇಂಟು ಎಮ್ ಇ. ಓಕೆ, ಸೊ ಇಂಟು ಇಂಟಿಗ್ರೇಷನ್ ಆಫ್ 1 over x ಸ್ಕ್ವೇರ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ -1 ಡಿವೈಡ್ ಬೈ ಎಕ್ಸ್ ಬಿಟ್ವೀನ್ ದಿ ಲಿಮಿಟ್ಸ್ ಎಷ್ಟು ಆರ್ ಟು 2r ಅಂತ ಹಾಕ್ಕೊಂತೀರಾ. ಸೊ ವಿಚ್ ಇಸ್ ಈಕ್ವಲ್ ಟು ಸೊ ಜಿ ಎಮ್ ಇಂಟು ಎಮ್ ಇ ಇಂಟು ಏನು ಬರುತ್ತೆ 1 ಡಿವೈಡ್ ಬೈ ಆರ್ ಮೈನಸ್ 1 ಡಿವೈಡ್ ಬೈ 2r. ಸೊ ಯಾವ ರೀತಿ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಬಟ್ ಇಲ್ಲಿ ಮೈನಸ್ ಇರೋದ್ರಿಂದ ಲೋಯರ್ ಲಿಮಿಟ್ ಮೈನಸ್ ಅಪ್ಪರ್ ಲಿಮಿಟ್ನ ಹಾಕ್ಕೊತಾ ಇದ್ದೀನಿ. ಸೊ ವಿಚ್ ಇಸ್ ಈಕ್ವಲ್ ಟು ಜಿ ಎಮ್ ಇ ಇಂಟು ಎಮ್ ಮಲ್ಟಿಪ್ಲೈಡ್ ಬೈ ಎಲ್ ಸಿ ಎಮ್ ತೊಗೊಂಡ್ರೆ ಏನು ಬರುತ್ತೆ 2r ಇಂಟು ಆರ್ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ದಟ್ ಈಸ್ ಆಫ್ 2r ಮೈನಸ್ ಆರ್ ಅಂತ ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಜಿ ಎಮ್ ಇಂಟು ಎಮ್ ಇ 2r ಮೈನಸ್ ಆರ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಆರ್ ಡಿವೈಡ್ ಬೈ 2r ಸ್ಕ್ವೇರ್ ಉಳ್ಕೊಳ್ತಾ ಹೋಗುತ್ತೆ. ಸೊ ಇಲ್ಲಿ ಆರ್ ಮತ್ತು ಆರ್ ಏನಾಗುತ್ತೆ ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ರೆ ಸೊ ವಿಚ್ ಇಸ್ ಈಕ್ವಲ್ ಟು ಜಿ ಎಮ್ ಇಂಟು ಎಮ್ ಇ ಡಿವೈಡ್ ಬೈ 2r ಆಗ್ತಾ ಹೋಗುತ್ತೆ. ಬಟ್ ನಮಗೆ ಆನ್ಸರ್ ಇರೋದು ಯಾವುದರಲ್ಲಿ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ ಇನ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಈ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಬರೋ ಹಾಗೆ ಒಂದು ಈಕ್ವೇಷನ್ನ ಬರ್ಕೊತಾ ಹೋಗೋಣ ಮಕ್ಕಳೀಗ. ಸೊ ಏನು ವಿ ನೋ ದಟ್ ಸ್ಮಾಲ್ ಲೆಟರ್ ಜಿ ಇಸ್ ಈಕ್ವಲ್ ಟು ಜಿ ಎಮ್ ಇ ಡಿವೈಡ್ ಬೈ ಆರ್ ಇ ಸ್ಕ್ವೇರ್ ಅಂತ ಫಾರ್ಮುಲಾ ಗೊತ್ತಿದೆ. ಸೊ ಈ ಜಿ ಎಮ್ ಡಿವೈಡ್ ಬೈ ಆರ್ನ ಬದಲು ಐ ಕ್ಯಾನ್ ರೈಟ್ ಇಟ್ ಆಸ್ ಏನಂತ ಬರ್ಕೊಬೋದು ಜಿ ಆರ್ ಇಂಟು ಎಮ್ ಡಿವೈಡೆಡ್ ಬೈ 2 ಅಂತ ಬರ್ಕೊಬೋದು. ಸೊ ಆಪ್ಷನ್ ನಂಬರ್ 1 ಈಸ್ ಆಫ್ ರೈಟ್ ಆನ್ಸರ್ ಅಂತ ಹಾಕ್ಕೊಂತೀರಾ. ಗೊತ್ತಾಗ್ತಿದೆ ಹೇಳ್ಕೊಡ್ತಾ ಇರೋದು? Okay, next question. So next question will be of 63rd question. So 63rd question ಅಲ್ಲಿ ಏನು ಹೇಳ್ತಾ ಇದ್ದಾರೆ, a body weighs 63 Newton on the surface of the earth. What is the gravitational force on it at a height equal to half the radius of the earth ಅಂತ ಹೇಳ್ತಾ ಇದ್ದಾರೆ. So it is a very simple. So first let us consider there is a surface of the earth here. So ಈ ಒಂದು surface of the earth ಅಲ್ಲಿ the acceleration due to gravity which is represented by g and acceleration due to gravity at a height h is represented by gh, and weight at the surface is represented by w, and weight at this at a height is represented by wh, or force is also represented by f and force is represented by fh. Since we know that w is equal to m into g which is also equal to f. ಓಕೆ, ಸೊ ಅವ್ರಿಗೆ ಏನು ಕೇಳಿದ್ದಾರೆ, ಎ ಬಾಡಿ ವೈ 63 ನ್ಯೂಟನ್ ಅಂತ ಹೇಳಿದ್ರೆ ಡಬ್ಲ್ಯೂ ಇಸ್ ಈಕ್ವಲ್ ಟು 63 ನ್ಯೂಟನ್ ಅಂತ ಕೊಟ್ಟಿದ್ದಾರೆ.
ಸೊ ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ ಗ್ರಾವಿಟೇಷನಲ್ ಫೋರ್ಸ್ ಅಟ್ ಎ ಹೈಟ್ ವಿಚ್ ಇಸ್ ಈಕ್ವಲ್ ಟು ಹಾಫ್ ದಿ ರೇಡಿಯಸ್ ಆಫ್ ದಿ ಅರ್ತ್ ಅಂತ ಕೊಟ್ಟಿದ್ದಾರೆ. ಸೊ ವಿ ನೋ ದಟ್ ಜಿ ಹೆಚ್ is equal to g into r divided by r plus h whole square ಅಂತ ಒಂದು ಫಾರ್ಮುಲಾ ಗೊತ್ತಿದೆ. ಸೊ ಲೆಟ್ ಅಸ್ ಮಲ್ಟಿಪ್ಲೈಡ್ ಬೈ m on both side. ಸೊ m into gh is equal to m into g multiplied by r divided by r plus h ಜಾಗದಲ್ಲಿ r by 2 whole square ಅಂತ ಹಾಕ್ಕೊಂತೀನಿ. ಸೊ m ಇಂಟು ಜಿ ಹೆಚ್ನ ಐ ಕ್ಯಾನ್ ರೈಟ್ ಇಟ್ ಆಸ್ ಡಬ್ಲ್ಯೂ ಹೆಚ್ ಅಂತಾದರೂ ಬರೀಬೋದು, ಎಫ್ ಹೆಚ್ ಅಂತಾದ್ರು ಬಟ್ ಗ್ರಾವಿಟೇಷನಲ್ ಫೋರ್ಸ್ ಕೇಳಿರೋದ್ರಿಂದ ಎಫ್ ಹೆಚ್ ಅಂತ ಬರ್ಕೊತೀನಿ. ಎಮ್ ಇಂಟು ಜಿ ಅಂತ ಹೇಳಿದ್ರೆ ಆನ್ ದಿ ಸರ್ಫೇಸ್, ಸೊ ಬಾಡಿ ವೇಸ್ ಅಂತ ಕೊಟ್ಟರಿಂದ ಡಬ್ಲ್ಯೂ ಅಂತ ಹಾಕ್ಕೊತೀನಿ. ಮಲ್ಟಿಪ್ಲೈಡ್ ಬೈ ಡಿನಾಮಿನೇಟ್ರಲ್ಲಿ 2 ವಿಲ್ ಬಿ ಆಫ್ ಎಲ್ ಸಿ ಎಮ್ ಆಗುತ್ತೆ. 2r ಪ್ಲಸ್ ಆರ್ ಅಂತ ಹೇಳಿದ್ರೆ 3r ಆಗುತ್ತೆ. 3r ಡಿವೈಡ್ ಬೈ 2 ಮೇಲ್ಗಡೆ ಹೋಯಿತು ಅಂತ ಹೇಳಿದ್ರೆ 2r ಡಿವೈಡ್ ಬೈ 3r ಹೋಲ್ ಸ್ಕ್ವೇರ್. ಸೊ ಆರ್ ಮತ್ತು ಆರ್ ಏನಾಗಬೇಕು ಕ್ಯಾನ್ಸಲ್, ವಿಚ್ ಮಸ್ಟ್ ಬಿ ಈಕ್ವಲ್ ಟು ಡಬ್ಲ್ಯೂ ವೆಯ್ 63 ಕೊಟ್ಟಿದ್ದಾರೆ ಮಲ್ಟಿಪ್ಲೈಡ್ ಬೈ 4 ಡಿವೈಡ್ ಬೈ 9 ಆಗ್ತಾ ಹೋಗುತ್ತೆ, ಹೌದಲ್ವಾ? ಸೊ ವಿಚ್ ಮಸ್ಟ್ ಬಿ ಈಕ್ವಲ್ ಟು, ಇದನ್ನು ಕ್ಯಾನ್ಸಲೇಷನ್ ಮಾಡಿಕೊಂಡ್ರೆ ಏನು ಸಿಗುತ್ತೆ? ಅರೌಂಡ್ 3 3s 321s ಆಗುತ್ತೆ. ಸೊ 3 1s ಇಟ್ ಈಸ್ ಆಫ್ 3 7s ವಿಚ್ ಮಸ್ಟ್ ಬಿ ಈಕ್ವಲ್ ಟು 7 4s ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 28 ನ್ಯೂಟನ್. ದಟ್ ಈಸ್ ಆಫ್ ಆಪ್ಷನ್ ನಂಬರ್ 2 ಈಸ್ ಆಫ್ ರೈಟ್ ಆನ್ಸರ್. Okay, so let us come to the next question. 63rd one. A satellite is orbiting around the earth with a total energy. What happens to the satellite if its kinetic energy is made 2e? ಓಕೆ, ಸೊ ಇದಕ್ಕೆ ತುಂಬ ಸಿಂಪಲ್ ಆಗಿ ಹೇಳೋದಾಯಿತು ಅಂತ ಹೇಳಿದ್ರೆ ವಿ ನೋ ದಟ್ ಫಾರ್ ಎ ಸೆಟಲೈಟ್ ದಿ ಟೋಟಲ್ ಎನರ್ಜಿ ಆರ್ ದಿ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಏನಂತ ಬರ್ಕೊಬೇಕು? ಮೈನಸ್ ಟೋಟಲ್ ಎನರ್ಜಿ ಆರ್ ವಿಚ್ ಇಸ್ ಆಲ್ಸೋ ಈಕ್ವಲ್ ಟು 1 ಡಿವೈಡ್ ಬೈ 2 ಟೈಮ್ಸ್ ಪೊಟೆನ್ಷಿಯಲ್ ಎನರ್ಜಿ. ಇದನ್ನು ಸಿನಾಪ್ಸಿಸ್ ಟೈಮಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. When a kinetic energy is doubled, the body acquires the escape velocity ನ ಹೆಚ್ಚಿಗೆ ಅಕ್ವೈರ್ ಮಾಡ್ಕೊತಾ ಹೋಗುತ್ತೆ. ಇನ್ನೂ ಸಿಂಪಲ್ ಆಗಿ ಹೇಳಬೇಕಾಗುತ್ತೆ ಅಂತ ಹೇಳಿದ್ರೆ, ಸೊ ಲೆಟ್ ಅಸ್ ಕನ್ಸಿಡರ್ ಅರ್ತ್ ಹಿಯರ್. So the earth has a gravitational force of attraction. If a satellite wants to rotate in a exactly circular path, ಸೊ ಸರ್ಕ್ಯುಲರ್ ಪಾತಲ್ಲಿ ಟ್ರೇಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ವಿ ವಿಲ್ ಕಮ್ ಅಕ್ರಾಸ್ ವಿತ್ ಸೆಂಟ್ರಿಪಿಟಲ್ ಫೋರ್ಸ್. ಸೊ ವೆನ್ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಈಕ್ವಲ್ ಟು ಸೆಂಟ್ರಿಪಿಟಲ್ ಫೋರ್ಸ್ ವಿಚ್ ಮಸ್ಟ್ ಬಿ ಈಕ್ವಲ್ ಟು ಯಾವುದದು ಅಂತ ಹೇಳಿದ್ರೆ ಮೂಮೆಂಟ್ ಆಫ್ ದಿ ಸೆಟಲೈಟ್. ಸೊ ದಟ್ ಮಸ್ಟ್ ಬಿ ಈಕ್ವಲ್ ಟು ಹಾಫ್ ಎಮ್ ವಿ ನಾಟ್ ಸ್ಕ್ವೇರ್ ಆಗ್ತಾ ಹೋಗುತ್ತೆ, ಅಥವಾ ಕೈನೆಟಿಕ್ ಎನರ್ಜಿ ಅಂತ ಬರೀಬೋದು. ಸೊ ವೆನ್ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಆಫ್ ದಿ ಸೆಟಲೈಟ್, ದೆನ್ ದಿ ಸೆಟಲೈಟ್ ವಿಲ್ ಆರ್ಬಿಟ್ ಅರೌಂಡ್ ದಿ ಅರ್ತ್ ಇನ್ ಅ circular path. If gravitation field increases, the satellite will drop on the surface of the earth. If the kinetic energy of the earth satellite increases, it will move in a orbit, but it will escape from the orbit if the kinetic energy is increased. ಓಕೆ, ಸೊ ಈ ಪಾತಿಗೆ ಬಂದಾಗ ಈ ರೀತಿ ರೋಟೇಟ್ ಆಗಬೇಕಾಗಿತ್ತು ಅದು. ಓಕೆ, ಬಟ್ ಏನಾಗ್ತಾ ಹೋಗುತ್ತೆ, ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಯಿತು ಅಂತ ಹೇಳಿದ್ರೆ ಇಲ್ಲಿಗೆ ಹೋಗೋದ್ರ ಬದಲು ಇನ್ನೊಂದು ಪಾತ್ನ ಚೇಂಜ್ ಮಾಡ್ಕೊತಾ ಹೋಗ್ಬಿಡುತ್ತೆ. ಓಕೆ, ದೇರ್ ಫೋರ್ ದಿ ರೇಡಿಯಸ್ ಏನು ಪ್ರಾಬ್ಲಮ್ ಆಗಲ್ಲ, ರೇಡಿಯಸ್ ಆಫ್ ದಿ ಆರ್ಬಿಟ್ ಪ್ರಾಬ್ಲಮ್ ಆಗಲ್ಲ, ಪೀರಿಯಡು ಕೂಡ ಆಗಲ್ಲ. ಸೆಟಲೈಟ್ ಎಸ್ಕೇಪ್, ದಟ್ ಈಸ್ ಆಫ್ ಫೋರ್ತ್ ಆಪ್ಷನ್ ಈಸ್ ಆಫ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. A gun is aimed horizontally on the wall distance x away. Okay, so let us take this is of an gun. Gun ತರ ಕಾಣ್ತಿಲ್ಲ ಬಟ್ ಗನ್ ಅಂತ ಅನ್ಕೊಳ್ಳಿ. So the gun is aimed horizontally on a wall x distance away. So let us take this is of an x distance away. When fired, the bullet hits the wall at a distance it is of y. ಸೊ ವೈ ಅನ್ನೋ ಡಿಸ್ಟೆನ್ಸಲ್ಲಿ ಪ್ಲೇಸ್ ಆಗ್ತಾ ಹೋಯ್ತು ಅಂದರೆ ಟಾರ್ಗೆಟ್ ಮಿಸ್ ಆಯಿತು. ಓಕೆ, ನಾವೀಗ ಏನು ಕಂಡಿಬೇಕು ಅಂದರೆ ಇಫ್ ಎ ಈಸ್ ಆಫ್ ಎ ಕಾನ್ಸ್ಟೆಂಟ್ ಆಯಿತು ಅಂತ ಹೇಳಿದ್ರೆ ಈ ಡಿಕ್ರೀಸ್ ಯಾವುದರಿಂದ ಆಗ್ತಾ ಇರೋದು? ಇಟ್ ಈಸ್ ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸಿಂದ ಆಗ್ತಾ ನಮಗೆ ಹೋಗ್ತಾ ಇರೋವಂಥದ್ದು. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ವೈ ಇನ್ ಟರ್ಮ್ಸ್ ಆಫ್ ಎಕ್ಸ್ನಲ್ಲಿ ಖಂಡಿತ ಹೋಗಬೇಕು. ಓಕೆ, ಈಗ ಫಸ್ಟ್ ಕೇಸ್ನಲ್ಲಿ ತಗೊಂಡೆ ಅಂತ ಹೇಳಿದ್ರೆ, ಓಕೆ ಅಬ್ಸರ್ವ್ ಮಾಡ್ಕೊಳ್ಳಿ, ಫಸ್ಟ್ ಸಿನಾದಲ್ಲಿ ಹಾಕೊಂಡೆ ಅಂತ ಹೇಳಿದ್ರೆ ವಿ ಹ್ಯಾವ್
ಎಕ್ಸ್ ಇಸ್ ಇಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಬಟ್ ಏಮು ಮಾಡ್ತಾ ಇರೋದ್ರಿಂದ ಜಸ್ಟ್ ಏನಂತ ಹಾಕ್ಕೊಂತೀರಾ, ಎ ಇಂಟು ಟಿ ಅಂತ ಮಾತ್ರ ಹಾಕ್ಕೊಂತೀರಾ. ದೇರ್ ಫೋರ್ ಟಿ ಇಸ್ ಇಕ್ವಲ್ ಟು ಏನು ಬರುತ್ತೆ, ಎಕ್ಸ್ ಡಿವೈಡ್ ಬೈ ಯು ಅಂತ ಹಾಕೊಬೋದು. ಸೆಕೆಂಡ್ ಪ್ಲೇಸಲ್ಲಿ ಏನು ಮಾಡ್ತೀವಿ, ಬುಲೆಟ್ನ ಫೈರ್ ಮಾಡ್ತಾ ಇದ್ದೀವಿ. ಆವಾಗ ವೈ ಇಸ್ ಇಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ನಲ್ಲಿ ಹಾಫ್ ಯಾವ ಆಕ್ಸಲರೇಷನ್ ಇದೆ, ಇಟ್ ಈಸ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇದೆ, ವಿಚ್ ಮಸ್ಟ್ ಬಿ ಈಕ್ವಲ್ ಟು ಹಾಫ್ ಇಂಟು ಜಿ ಇಂಟು ಎಕ್ಸ್ ಡಿವೈಡ್ ಬೈ ಯು ಹೋಲ್ ಸ್ಕ್ವೇರ್ ಅಂತ ಹಾಕೊಂತ ಬರ್ತೀರಾ. ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ಸ್ನೆಲ್ಲ ಒಂದು ಗ್ರೂಪ್ ಮಾಡ್ಕೊತಾ ಹೋಗ್ತೀನಿ. ದೇರ್ ಫೋರ್ ವೈ ಇಸ್ ಈಕ್ವಲ್ ಟು 1/2 ಜಿ ಡಿವೈಡ್ ಬೈ ಯು ಸ್ಕ್ವೇರ್ನ ಒಂದು ಗ್ರೂಪ್ ಮಾಡಿಕೊಂಡ್ರೆ ಎಕ್ಸ್ ಸ್ಕ್ವೇರ್ನ ಇನ್ನೊಂದು ಗ್ರೂಪ್ ಮಾಡ್ಕೊತಾ ಹೋಗ್ತೀನಿ. ದೇರ್ ಫೋರ್ ಈ ಎಲ್ಲ ಕೂಡ ಏನಾಗ್ತಾ ಹೋಗಬೇಕು, ಐ ವಿಲ್ ಕಾಲ್ ದಿಸ್ ಒನ್ ಆಸ್ ಎ ಕಾನ್ಸ್ಟೆಂಟ್ ಅಂತ ಕರಿತಾ ಹೋಗ್ಬೋದು, ಹೌದಲ್ವಾ. ದೇರ್ ಫೋರ್ ವೈ ಇಸ್ ಈಕ್ವಲ್ ಟು ಏನು ಬರ್ತಾ ಹೋಗುತ್ತೆ, ಸಮಥಿಂಗ್ ಕಾನ್ಸ್ಟೆಂಟ್ ಮಲ್ಟಿಪ್ಲೈಡ್ ಬೈ ಎ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಆ ಕಾನ್ಸ್ಟೆಂಟ್ನ ಎ ಅಂತ ಅಂದ್ಕೊಂಡ್ರೆ ವೈ ಇಸ್ ಈಕ್ವಲ್ ಟು ಏನು ಆನ್ಸರ್ ಬರುತ್ತೆ, ಎ ಎಕ್ಸ್ ಸ್ಕ್ವೇರ್ ಅಂತ ಆನ್ಸರ್ ಬರುತ್ತೆ. ಸೊ ಆಪ್ಷನ್ ನಂಬರ್ 2 ಈಸ್ ಆಫ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 66 ಕ್ವಶನಿಗೆ ಬರೋಣ. ಸೊ 66 ಕ್ವಶನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, knowing that mass of the moon is m divided by 81 where m is the mass of the earth, find the distance at a point where gravitational field due to earth and moon cancel each other. ಓಕೆ ನೋಡ್ರಪ್ಪ, ಸೊ ಇದನ್ನು ವೆಕ್ಟರ್ಸ್ ಆಲ್ರೆಡಿ ಓದ್ತಾ ಬಂದಿದ್ದೀರಾ. ಸೊ ಈಗ ಲೆಟ್ ಅಸ್ ಅಸ್ಯೂಮ್ ದಟ್ ಒಂದು 6 ನ್ಯೂಟನ್ ಅನ್ನೋ ಒಂದು ಫೋರ್ಸು ಪರ್ಸನ್ 1 ಹಾಕ್ತಾ ಇದ್ದಾರೆ, ಯಾರ ಮೇಲೆ ಅಂತ ಹೇಳಿದ್ರೆ ಪರ್ಸನ್ 2 ಮೇಲೆ. 3 ನ್ಯೂಟನ್ ಅನ್ನೋಷ್ಟು ಒಂದು ಫೋರ್ಸ್ನ ಪರ್ಸನ್ 2 ಹಾಕ್ತಿದ್ರೆ ಯಾರ ಮೇಲೆ ಅಂತ ಹೇಳಿದ್ರೆ 1 ಮೇಲೆ. ಆವಾಗ ಒಂದು ಆಬ್ಜೆಕ್ಟು ಯಾವ ಕಡೆ ಮೂವ್ ಆಗುತ್ತೆ, ಇಲ್ಲೊಂದು ಆಬ್ಜೆಕ್ಟ್ ಇತ್ತು ಅಂತ ಹೇಳಿದ್ರೆ ಯಾವ ಕಡೆ ಮೂವ್ ಆಗುತ್ತೆ, ಇದು ಇಟ್ ವಿಲ್ ಮೂವ್ಸ್ 6 ನ್ಯೂಟನ್ ಕಡೆ ಮೂವ್ ಆಗುತ್ತೆ, ಯಾಕಂದರೆ ಫೋರ್ಸ್ ಇಲ್ಲಿ ಜಾಸ್ತಿ ಇದೆ. ಹಾಗೆ ಸೆಕೆಂಡ್ ಸಿನಾರಿಯೋದಲ್ಲಿ ಈ ರೀತಿ ಉಲ್ಟಾ ತಗೊಂಡೆ ಅಂತ ಹೇಳಿದ್ರೆ ಈ ಒಂದು ಆಬ್ಜೆಕ್ಟು ಯಾವ ಕಡೆ ಮೂವ್ ಆಗ್ತಾ ಹೋಗಬೇಕು, ಪರ್ಸನ್ 2 ಕಡೆಗೆ ಮೂವ್ ಆಗ್ತಾ ಹೋಗಬೇಕು. ಸೊ ಲೆಟ್ ಅಸ್ ಟೇಕ್ ದಿಸ್ 2 ನ್ಯೂಟನ್ ಆ್ಯಂಡ್ ದಿಸ್ ವಿಲ್ ಒಂದು 5 ನ್ಯೂಟನ್ ಅಂತ ಅನ್ಕೊಂತೀನಿ. ಆವಾಗ ಆಬ್ಜೆಕ್ಟ್ ಯಾವ ಕಡೆಗೆ ಮೂವ್ ಆಗುತ್ತೆ, ಪರ್ಸನ್ 2 ಕಡೆಗೆ ಮೂವ್ ಆಗ್ತಾ ಹೋಗುತ್ತೆ, ಹೌದಲ್ವಾ. ಹಾಗೆ ಇಫ್ ಇನ್ ಕೇಸ್ ಎರಡೂ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ರೆ 3 ನ್ಯೂಟನ್ ಮತ್ತು 3 ನ್ಯೂಟನ್ ಫೋರ್ಸ್ ಹಾಕ್ತಿರೋದು ಪರ್ಸನ್ 1 ಮತ್ತು ಪರ್ಸನ್ 2 ಅಂತ ಹೇಳಿದ್ರೆ ಇಟ್ ವಿಲ್ ನಾಟ್ ಮೂವ್. ಯಾಕೆ ಅಂತ ಹೇಳಿದ್ರೆ ಬೋತ್ 2 ಆರ್ ಮ್ಯಾಗ್ನಿಟ್ಯೂಡಲ್ಲಿ ಸೇಮ್ ಇದೆ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್. ದೇರ್ ಫೋರ್ ಇಟ್ ವಿಲ್ ನಾಟ್ ಮೂವ್ ಎನಿಥಿಂಗ್, ಅಂದರೆ ಮೂವ್ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಬೋತ್ ದಿ ಫೋರ್ಸಸ್ ವಿಲ್ ಕ್ಯಾನ್ಸಲ್ ಈಚ್ ಅದರ್, ಎರಡು ಕೂಡ ಕ್ಯಾನ್ಸಲ್ ಆಗಿ ಅಲ್ಲೇ ಸ್ಟೇ ಮಾಡ್ಕೊತಾ ಹೋಗುತ್ತೆ. ಸೊ ಇದನ್ನು ವೆಕ್ಟರ್ಸಲ್ಲೂ ಕೂಡ ಓದ್ತಾ ಹೋಗಿದ್ದೀರಾ. ಅಲ್ಲಿ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್ ಬಂತು ಅಂತ ಹೇಳಿದ್ರೆ ಅವಾಗ ಈಕ್ವಲೆಂಟ್ ವೆಕ್ಟರ್ ಏನಾಗ್ತಾ ಹೋಗಬೇಕು ಅಥವಾ ನೆಟ್ ವೆಕ್ಟರ್ ಏನಾಗ್ತಾ ಹೋಗಬೇಕು, ಈಕ್ವಲ್ ಟು 0 ಅಂತ ಹಾಕೊಂಡಿದ್ದೀರಾ. ಈಗಿಲ್ಲಿ ನೀವೇನು ಮಾಡಬೇಕು, ಇನ್ಸ್ಟೆಡ್ ಆಫ್ ಪರ್ಸನ್ 1 ಆ್ಯಂಡ್ ಪರ್ಸನ್ 2 ನೀವಿಲ್ಲಿ ಬರ್ಕೊಬೇಕಾಗಿರೋದು. ಸೊ ಲೆಟ್ ಅಸ್ ಟೇಕ್ ದಿ ಹಿಯರ್ ಇಟ್ ಈಸ್ ಆಫ್ ಎನ್ ಅರ್ತ್ ಇದೆ ಅಂತ ಅನ್ಕೊತಾ ಹೋಗೋಣ. ಆ್ಯಂಡ್ ಅನದರ್ ಒನ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಆಫ್ ಎ ಮೂನ್ ಅಂತ ಅನ್ಕೊತಾ ಹೋಗೋಣ. ಮೂನ್ ಹ್ಯಾಸ್ ಎ ಮಾಸ್ ಆಫ್ m ಡಿವೈಡ್ ಬೈ 81 ಅಷ್ಟು ಮಾಸ್ ಇದೆ. ಓಕೆ, ಇದಕ್ಕೆ ಮಾಸ್ ಎಷ್ಟಿದೆ ಅಂತ ಹೇಳಿದ್ರೆ ಕ್ಯಾಪಿಟಲ್ M ಅಷ್ಟು ಮಾಸ್ ಇದೆ. ಆ್ಯಂಡ್ ದೇ ಆರ್ ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್ ದಟ್ ಈಸ್ ಆಫ್ ಡಿ ಅಂತ ಅನ್ಕೊತಾ ಬರೋಣ. ಸೊ ವಿಚ್ ಮಸ್ಟ್ ಬಿ ಈಕ್ವಲ್ ಟು ಎಷ್ಟದು ವ್ಯಾಲ್ಯೂ 60 r ಅನ್ನೋಷ್ಟು ಡಿಸ್ಟೆನ್ಸ್ನ ಕೊಟ್ಟಿದೆ. ದಟ್ ಈಸ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಅರ್ತ್ ಆ್ಯಂಡ್ ದಿ ಮೂನ್ನ ಪ್ಲೇಸ್ ಮಾಡ್ತಾ ಹೋಗಿದ್ದಾರೆ. ಗೊತ್ತಾಗ್ತಿದೆ ಹೇಳ್ತಾ ಇರೋದು. ಈಗ ನಾವೀಗ ಏನು ಕಂಡಿಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಪಾಯಿಂಟಲ್ಲಿ, ಸೊ ಲೆಟ್ ಅಸ್ ಟೇಕ್ ದಟ್ ಪಾಯಿಂಟ್ ವಿಲ್ ಬಿ ಆಫ್ ಎಕ್ಸ್ ಅಂತ ಅನ್ಕೋಣ. ಸೊ ಇಲ್ಲಿಂದ ಇಲ್ಲಿಗೆ ವ್ಯಾಲ್ಯೂ ಎಷ್ಟಿದೆ, ಲೆಟ್ ಅಸ್ ಟೇಕ್ ದಿಸ್ ಇಸ್ ಆಫ್ ಎಕ್ಸ್ ಆ್ಯಂಡ್ ದಿಸ್ ವಿಲ್ ಬಿ ಆಫ್ ಇದನ್ನು ಡಿ ಅಂತ ಅಂದ್ಕೊಂಡ್ವಿ ಅಂತ ಹೇಳಿದ್ರೆ ಡಿ ಮೈನಸ್ ಎಕ್ಸ್ ವ್ಯಾಲ್ಯೂ ಆಗ್ತಾ ಹೋಗುತ್ತೆ. ಈ ಪಾಯಿಂಟಲ್ಲಿ that is of force exerted by the earth and force exerted by the moon will be of equal in magnitude but opposite in direction ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ. ದೇರ್ ಫೋರ್ ಇದನ್ನು ಈ ಥರ ಒಂದು ಪ್ರಾಬ್ಲಮ್, ರಾಕೆಟ್ ಪ್ರಾಬ್ಲಮ್ ಕೂಡ ಮಾಡಿಸಿದ್ದೀನಿ. ಎಕ್ಸ್ನ ಡಿಸ್ಟೆನ್ಸ್ನ ಕಂಡಿಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಒಂದು ಫಾರ್ಮುಲಾ ಹೇಳ್ಕೊಟ್ಟಿದ್ದೀವಿ. ಯಾವುದದು ಅಂತ ಹೇಳಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಡಿ ಡಿವೈಡ್ ಬೈ 1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಹೈಯೆಸ್ಟ್ ಮಾಸ್ ಡಿವೈಡ್ ಬೈ ಲೋಯೆಸ್ಟ್ ಮಾಸ್ ಅಂತ ಹಾಕೊಬೇಕು. ಸೊ ವಿಚ್ ಮಸ್ಟ್ ಬಿ ಈಕ್ವಲ್ ಟು 60 r ಡಿವೈಡ್ ಬೈ 1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ m ಡಿವೈಡೆಡ್ ಬೈ 81 ಆಗುತ್ತೆ. ಸೊ m ಮತ್ತು m ಕ್ಯಾನ್ಸಲ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 81 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 9. ಸೊ 1 ಪ್ಲಸ್ 9 ಅಂತ ಹೇಳಿದ್ರೆ 10 ಬರುತ್ತೆ. ಸೊ ವಿಚ್ ಮಸ್ಟ್ ಬಿ ಈಕ್ವಲ್ ಟು 6r ವಿಲ್ ಬಿ ಆಫ್ ವ್ಯಾಲ್ಯೂ. ದಟ್ ಈಸ್ ಆಫ್ ಆಪ್ಷನ್ ನಂಬರ್ 3rd ಒನ್ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ದಟ್ ಈಸ್
ಈಸ್ ಆಫ್ 66th ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಯಾವುದದು ಅಂತ ಹೇಳಿದ್ರೆ, ಎ ಥಿನ್ ರಾಡ್ ಆಫ್ ಲೆಂತ್ ಎಲ್ ಈಸ್ ಬೆಂಟ್ ಟು ಫಾರ್ಮ್ ಎ ಸರ್ಕಲ್. ಸೊ ಫಸ್ಟ್ ಒಂದು ಏನಿತ್ತು ಅಂತ ಹೇಳಿದ್ರೆ, ಒಂದು ಥಿನ್ ರಾಡ್ ಇತ್ತು. ಆ ಥಿನ್ ರಾಡ್ಗೆ ಲೆಂತ್ ಎಷ್ಟಿದೆ ಅಂತ ಹೇಳಿದ್ರೆ ಎಲ್ ಇದೆ. ಓಕೆ, ಆ್ಯಂಡ್ ಮಾಸ್ ಎಷ್ಟಿದೆ ಅಂತ ಹೇಳಿದ್ರೆ ಎಮ್ ಇದೆ. ಈಗ ಅದನ್ನು ಏನು ಮಾಡ್ತಾ ಇದ್ದಾರೆ, ಸರ್ಕ್ಯುಲರ್ ರೀತಿನಲ್ಲಿ ಈ ರೀತಿ ಬೆಂಡ್ ಮಾಡ್ತಾ ಇದ್ದಾರೆ. ಓಕೆನಾ, ಬೆಂಡ್ ಮಾಡಿ ವಾಟ್ ಫೋರ್ಸ್ ವಿಲ್ ಆಕ್ಟ್ ಆನ್ ಮಾಸ್ ಎಮ್ ಪ್ಲೇಸ್ಡ್ ಅಟ್ ದಿ ಸೆಂಟರ್. ಓಕೆ, ಸೊ ಇದಕ್ಕೆ ಮಾಸ್ ಎಷ್ಟಿದೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಸ್ಮಾಲ್ ಲೆಟರ್ ಎಮ್, ಇದಕ್ಕೆ ಮಾಸ್ ಎಷ್ಟಿದೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಕ್ಯಾಪಿಟಲ್ ಲೆಟರ್ ಎಮ್. ಸೊ ನೋಡಿ, ಫೋರ್ಸ್ ಎಲ್ಲದೂ ಕೂಡ ಏನಾಗ್ತಾ ಹೋಗಬೇಕು ಅಂತ ಹೇಳಿದ್ರೆ ದಿ ಕ್ಯಾನ್ಸಲ್ಸ್ ವಿತ್ ಈಚ್ ಅದರ್. ಎಲ್ಲ ಫೋರ್ಸು ಕೂಡ ಏನಾಗ್ತಾ ಹೋಗುತ್ತೆ, ಕ್ಯಾನ್ಸಲ್ಸ್ ವಿತ್ ಈಚ್ ಅದರ್. ದೇರ್ ಫಾರ್ ದಿ ನೆಟ್ ಫೋರ್ಸ್ ಮಸ್ಟ್ ಬಿ ಈಕ್ವಲ್ ಟು ಅಂತ ಹಾಕೊಬೇಕು, 0. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. ಎ ಮಾಸ್ ಎಮ್, ಓಕೆ, ಒಂದು ಮಾಸ್, ಒಂದು ಆಬ್ಜೆಕ್ಟ್ಗೆ ಮಾಸ್ ಎಷ್ಟಿದೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಕ್ಯಾಪಿಟಲ್ ಎಮ್ ಅಂತ ಅನ್ಕೊಂತ ಬರೋಣ. ಈಸ್ ಸ್ಪ್ಲಿಟ್ ಇಂಟು ಕ್ಯಾಪಿಟಲ್ ಎಮ್ ಮೈನಸ್ ಎಮ್. ಓಕೆ, ಸೊ ಈ ಸ್ಪ್ಲಿಟ್ ಇಂಟು 2 parts. ಸೊ ಒಂದು ಕ್ಯಾಪಿಟಲ್ ಎಮ್ ಮೈನಸ್ ಎಮ್ ಆ್ಯಂಡ್ ಎಮ್. ಓಕೆ, ಸೊ ಒಂದು ಮಾಸ್ ಈ ರೀತಿ ಇದೆಯಪ್ಪ. ಅದರಲ್ಲಿ ಸ್ಮಾಲ್ ಲೆಟರ್ ಎಮ್ ಅನ್ನೋದು ಹೋಯ್ತು ಅಂತ ಹೇಳಿದ್ರೆ ಇನ್ನು ಮಿಕ್ಕಿದ ಇನ್ನೊಂದು ಎಷ್ಟು ಬರುತ್ತೆ, ಸ್ಮಾಲ್ ಲೆಟರ್ ಎಮ್ ಅನ್ನೋಷ್ಟು ಇನ್ನೊಂದು ಆಬ್ಜೆಕ್ಟು ಬರ್ತಾ ಹೋಗುತ್ತೆ. ಸೊ ಇದ್ರ 2 ಆಬ್ಜೆಕ್ಟ್ನ ಡಿವೈಡ್ ಮಾಡಿದ್ದಾರೆ, ವಿಚ್ ಇಸ್ ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಎಷ್ಟು ಸಪ್ರೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ R ಅನ್ನೋಷ್ಟು ಡಿಸ್ಟೆನ್ಸ್ ಮಾಡಿದ್ದಾರೆ. ಸೊ ಫಾರ್ ವಾಟ್ ಈಸ್ ದಿ ರೇಷಿಯೋ ಆಫ್, ಏನು ಕಂಡಿಬೇಕು, ಸ್ಮಾಲ್ ಎಮ್ ಡಿವೈಡ್ ಬೈ ಕ್ಯಾಪಿಟಲ್ ಎಮ್ನ ರೇಷಿಯೋ ಕಂಡಿಬೇಕು. ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ದೆಮ್ ವಿಲ್ ಬಿ ಆಫ್ ಮ್ಯಾಕ್ಸಿಮಮ್ ಆಗಿರಬೇಕು. ಅಂದರೆ ಫೋರ್ಸ್ ವಿಲ್ ಬಿ ಆಫ್ ಏನಂತ ಆಗಬೇಕು ನಿಮಗೆ, ಮ್ಯಾಕ್ಸಿಮಮ್ ಫೋರ್ಸ್ ವಿಲ್ ಬಿ ಕಂಡಿತಾ ಹೋಗಬೇಕು. ಓಕೆನಾ, ಸೊ ಯಾವ ರೀತಿ ಕಂಡಿಬೋದು, ಸೊ ಲೆಟ್ ಅಸ್ ಅಸ್ಯೂಮ್ ದಟ್ ದಿ ಈಕ್ವೇಷನ್ ಫಾರ್ ಫೋರ್ಸ್ ವಿಲ್ ಬಿ force is equal to g m1 m2 divided by d square. So g, first object na mass bandu it is of capital M minus small letter m multiplied by small letter m divided by distance between them will be of r square anta hakonta hogtini. Okay, let us take if y is a function of x anta andri anta ಹೇಳಿದ್ರೆ you are going to write it as y is equal to f of x anta ಬರೀತೀರಾ ಅಲ್ವಾ. ದೆನ್ y ಏನಾದರೂ ಮ್ಯಾಕ್ಸಿಮಮ್ ಆಗಬೇಕು ಅಂತ ಹೇಳಿದ್ರೆ ಆವಾಗ dy ಬೈ ಡಿ ಎಕ್ಸ್ ಮಸ್ಟ್ ಬಿ ಈಕ್ವಲ್ ಟು ಏನಾಗುತ್ತೆ, 0 ಆಗ್ತಾ ಹೋಗುತ್ತೆ. y ಏನಾದರೂ ಮ್ಯಾಕ್ಸಿಮಮ್ ಆಗಬೇಕು ಅಂದರೆ ಏನಾಗಬೇಕು ನಿಮಗೆ, dy ಬೈ ಡಿ ಎಕ್ಸ್ ಮಸ್ಟ್ ಬಿ ಈಕ್ವಲ್ ಟು 0. ಹಾಗೆ ಇಲ್ಲಿ ಏನು ಕಂಡಿತಾ ಇದ್ದೀವಿ, ಇಫ್ ಎಫ್ ಈಸ್ ಎ ಫಂಕ್ಷನ್ ಆಫ್ ಮಾಸ್ನ ಕಂಡಿದ್ವಿ ಅಂತ ಹೇಳಿದ್ರೆ ದೆನ್ ಎಫ್ ಈಸ್ ಈಕ್ವಲ್ ಟು ಏನಾಗಬೇಕು, ಫಂಕ್ಷನ್ ಆಫ್ ಎ ಮಾಸ್ ಅಂತ ಬರ್ಕೊತ ಹೋಗ್ತೀವಿ. ಓಕೆನಾ, ಹಾಗಾದರೆ ಇಫ್ ಎಫ್ ಈಸ್ ಆಫ್ ಮ್ಯಾಕ್ಸಿಮಮ್ ಆಗಬೇಕು ಅಂತ ಹೇಳಿದ್ರೆ ಡಿ ವೈ ಬದಲು ಡಿ ಎಫ್ ಡಿವೈಡ್ ಬೈ ಡಿ ಎಮ್ ಮಸ್ಟ್ ಬಿ ಈಕ್ವಲ್ ಟು ಏನಾಗುತ್ತೆ, 0 ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಯು ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ದಿಸ್ ಈಕ್ವೇಷನ್ ವಿತ್ ರೆಸ್ಪೆಕ್ಟ್ ಟು ಎಮ್, ದಟ್ ಈಸ್ ಆಫ್ ಡಿ ಎಫ್ ಡಿವೈಡ್ ಬೈ ಡಿ ಎಮ್ ಮಸ್ಟ್ ಬಿ ಈಕ್ವಲ್ ಟು ಕಾನ್ಸ್ಟೆಂಟ್ ಟರ್ಮ್ಸ್ ಹೊರಗಡೆ ತೆಕ್ಕೊಂಬೋಣ, ದಟ್ ಈಸ್ ಆಫ್ ಜಿ ಡಿವೈಡ್ ಬೈ ಆರ್ ಸ್ಕ್ವೇರ್ ಮಲ್ಟಿಪ್ಲೈಡ್ ಬೈ ಡಿ ಡಿವೈಡ್ ಬೈ ಡಿ ಎಮ್ ಇಂಟು ಎಮ್ ಇಂಟು ಎಮ್ ಮೈನಸ್ ಎಮ್ ಸ್ಕ್ವೇರ್ ಅಂತ ಹಾಕೊಂತ ಬರ್ತೀನಿ. ಸೊ ವಿಚ್ ಇಸ್ ಈಕ್ವಲ್ ಟು ಜಿ ಡಿವೈಡ್ ಬೈ ಆರ್ ಸ್ಕ್ವೇರ್ ಈಸ್ ಆಫ್ ಎ ಕಾನ್ಸ್ಟೆಂಟ್ ಆ್ಯಂಡ್ ಡಿ ಎಫ್ ಬೈ ಡಿ ಎಫ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಎಷ್ಟಾಗ್ತಾ ಹೋಗಬೇಕು ಮಕ್ಕಳ, 0 ಆಗ್ತಾ ಹೋಗಬೇಕು. ಸೊ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಫಸ್ಟ್ ಇಟ್ ಈಸ್ ಆಫ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ ಎಮ್ ಹೊರಗಡೆ ತೆಕ್ಕೊಂತೀನಿ ಇಂಟು ಡಿ ಎಮ್ ಬೈ ಡಿವೈಡ್ ಬೈ ಡಿ ಎಮ್ ಮೈನಸ್ 2m ಇಂಟು ಡಿ ಎಮ್ ಬೈ ಡಿ ಎಮ್ ಅಂತ ಹೇಳಿದ್ರೆ 1 ಉಳ್ಕೊತಾ ಹೋಗುತ್ತೆ. ಸೊ ಈ ಫ್ಯಾಕ್ಟ್ರಲ್ಲಿ ಸೊ ಜಿ ಬೈ ಆರ್ ಸ್ಕ್ವೇರ್ 0 ಆಯಿತು ಅಂತ ಹೇಳಿದ್ರೆ ಎಮ್ ಮೈನಸ್ 2m ಮಸ್ಟ್ ಬಿ ಈಕ್ವಲ್ ಟು ಏನಾಗಬೇಕು, 0. ದಟ್ ಇಂಪ್ಲೈಸ್ ಎಮ್ ಇಸ್ ಈಕ್ವಲ್ ಟು ಏನಾಗುತ್ತೆ, 2m ಆಗುತ್ತೆ. ಸೊ ನಾವಿಲ್ಲಿ ಕಂಡುಬೇಕಾರೋದೇನು, ವಾಟ್ ಈಸ್ ದಿ ರೇಷಿಯೋ ಸ್ಮಾಲ್ ಲೆಟರ್ ಎಮ್ ಡಿವೈಡ್ ಬೈ ಕ್ಯಾಪಿಟಲ್ ಲೆಟರ್ ಎಮ್. ಸೊ ಈ ಕೊಂಡ ಡಿನಾಮಿನೇಟರ್ ಕಳಿಸ್ತೀನಿ, ಇದನ್ನು ಕೂಡ ಡಿನಾಮಿನೇಟರ್ ಕಳಿಸ್ತೀನಿ. ಸೊ ಸ್ಮಾಲ್ ಎಮ್ ಡಿವೈಡ್ ಬೈ ಕ್ಯಾಪಿಟಲ್ ಎಮ್ ಮಸ್ಟ್ ಬಿ ಈಕ್ವಲ್ ಟು ಏನು ಬರುತ್ತೆ, 1 ಡಿವೈಡ್ ಬೈ 2 ಆರ್ ವಿಚ್ ಇಸ್ ಆಲ್ಸೋ ಈಕ್ವಲ್ ಟು 0.5. ಸೊ ಆಪ್ಷನ್ ನಂಬರ್ 4th ಈಸ್ ಆಫ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ a ball is fired with a speed of 2 into square root of gr from the surface of the earth, where g is the acceleration due to gravity and r is the radius of the earth. What will be its velocity in the interstellar space far away from the earth? So far away from the earth ಅಲ್ಲಿ ನಾವೀಗ ಖಂಡಿತ ಹೋಗಬೇಕು. So first you have to know what is a meaning of interstellar space ಅಂದರೆ ಏನು ಅಂತ ನೋಡ್ತಾ ಬರೋಣ. It is of just and simple.
ಸೊ ಇಲ್ಲಿ ಒಂದು ಸ್ಟಾರ್ ಇದೆ, ಇಲ್ಲೊಂದು ಸ್ಟಾರ್ ಇದೆ, ಆ ಎರಡರ ಮಧ್ಯೆ ಏನು ಗ್ಯಾಪ್ ಕಾಣ್ತಾ ಇದೆ, ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ಇಂಟರ್ಸ್ಟೆಲ್ಲರ್ ಸ್ಪೇಸ್ ಅಂತ ಕರಿತಾ ಹೋಗಬೇಕು. ಓಕೆ, ಸೊ ನಾವೀಗ ಕ್ವಶನ್ ಅರ್ಥ ಮಾಡ್ಕೊತ ಬರೋಣ. ಸೊ ಲೆಟ್ ಅಸ್ ಟೇಕ್ ದಿಸ್ ಇಸ್ ಆಫ್ ಎನ್ ಸರ್ಫೇಸ್ ಆಫ್ ದಿ ಅರ್ತ್ ಅಂತ ಅನ್ಕೊಂತ ಬನ್ನಿ. ಎ ಬಾಲ್ ಈಸ್ ಫೈರ್ ವಿತ್ ಅ ಸ್ಪೀಡ್ ಆಫ್, ಒಂದು ಬಾಲ್ನ ಫೈರ್ ಮಾಡ್ತಾ ಇದ್ದಾರೆ, ಆ ಸ್ಪೀಡ್ ಎಷ್ಟಿದೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ GR ಇದೆ ಫ್ರಮ್ ದಿ ಸರ್ಫೇಸ್ ಆಫ್ ದಿ ಅರ್ತ್, where G is the acceleration due to gravity and R will be of thus much. So what will be its velocity in the intercellular space? So ಹಾಗಾದ್ರೆ if you consider this is of an intercellular space ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ you need to find the value of velocity. ಸೊ ಇದನ್ನ ಏನಂತ ಅನ್ಕೊಂತೀನಿ ಅಂತ ಹೇಳಿದ್ರೆ V final ಅಂತ ಅನ್ಕೊಂತೀನಿ, ಇದನ್ನ ಏನಂತ ಅನ್ಕೊಂತೀನಿ ಅಂತ ಹೇಳಿದ್ರೆ V initial ಅಂತ ಅನ್ಕೊಂತ ಬರೋಣ. ಓಕೆನಾ? ಸೊ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಪ್ರಕಾರ ಟೋಟಲ್ ಎನರ್ಜಿ ಇನಿಷಿಯಲ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂತ ಹೇಳಿದ್ರೆ ಟೋಟಲ್ ಎನರ್ಜಿ ಫೈನಲ್ ಅಂತ ಅನ್ಕೊಂತ ಬರೋಣ. ಸೊ ಟೋಟಲ್ ಎನರ್ಜಿ ಮಸ್ಟ್ ಬಿ ಈಕ್ವಲ್ ಟು ಏನಾಗಬೇಕು, ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ಆಫ್ ಯಾವುದಂತ ಹಾಕೊಂತೀರಾ, ಇನಿಷಿಯಲ್ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಫೈನಲ್ ಪ್ಲಸ್ ಟೋಟಲ್ ಎನರ್ಜಿ ಫೈನಲ್ ಅಂತ ಹಾಕೊಂತೀನಿ. ಪೊಟೆನ್ಷಿಯಲ್ ಎನರ್ಜಿ ಇನಿಷಿಯಲ್ ಅಂತ ಹೇಳಿದ್ರೆ ಒಂದು ಆಬ್ಜೆಕ್ಟ್ನ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಮೂವ್ ಆಗೋದಕ್ಕೆ ಎಷ್ಟು ಪೊಟೆನ್ಷಿಯಲ್ ಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ GM ಇಂಟು M ಡಿವೈಡೆಡ್ ಬೈ R. ಸೊ ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದೆ ಇದನ್ನ, ಹೌದಾ ಇಲ್ವಾ? ಸೊ ವಿತ್ ರೆಸ್ಪೆಕ್ಟ್ ಟು ಮೈನಸ್ ಪ್ಲಸ್ ಎಷ್ಟು ಕೈನೆಟಿಕ್ ಎನರ್ಜಿ ಎಷ್ಟು ಸ್ಪೀಡಲ್ಲಿ ಮೂವ್ ಆಗ್ತಿದೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 1/2 mv². ಸೊ ವಿ ಜಾಗದಲ್ಲಿ ಏನು ಹಾಕೊಬೇಕು ನಾವೀಗ, 2 into square root of GR whole square which must be equal to, so ನಾವಿಲ್ಲಿ ಕಂಡಿಬೇಕಾಗಿರೋದು ವೆಲಾಸಿಟಿ ಇನ್ ದಿ ಇಂಟರ್ಸೆಲ್ಯುಲರ್ ಸ್ಪೇಸ್. ಇಂಟರ್ಸೆಲ್ಯುಲರ್ ಸ್ಪೇಸಲ್ಲಿ ಮೂವ್ ಆಗ್ತಾ ಇದೆ, ಅದಕ್ಕೋಸ್ಕರ ಪೊಟೆನ್ಷಿಯಲ್ ಎನರ್ಜಿ ವ್ಯಾಲ್ಯೂ 0 ತಗೊಂಡಾಗ ಟೋಟಲ್ ಎನರ್ಜಿ ದಿಸ್ ಇಸ್ ಆಫ್ ಕೈನೆಟಿಕ್ ಎನರ್ಜಿ, ಹೌದಲ್ವಾ? ಸೊ ಕೈನೆಟಿಕ್ ಎನರ್ಜಿ ಮಸ್ಟ್ ಬಿ ಈಕ್ವಲ್ ಟು ಮತ್ತೇನಂತ ಹಾಕೊಂತೀರಾ, ಹಾಫ್ mvF² ಅಂತ ಹಾಕೊಂತ ಬರ್ತೀರಾ. Okay, so which must be equal to minus GM divided by R plus 1/2 M 2 2s it is of 4 multiplied by GR ಅಂತ ಉಳ್ಕೊಳುತ್ತೆ, ಹೌದಲ್ವಾ? which must be equal to 1/2 M VF² ಅಂತ ಉಳ್ಕೊಂತ ಹೋಗುತ್ತೆ. ಅಬ್ಸರ್ವ್ ಮಾಡಿ ಮಕ್ಕಳ, ಈಗ ಏನೇನು ಕ್ಯಾನ್ಸಲ್ ಮಾಡ್ಬೋದು ನಾವಿಲ್ಲಿ ಅಂತ ಹೇಳಿದ್ರೆ, ಓಕೆ ಹಾಂ ಏನು ಕ್ಯಾನ್ಸಲ್ ಮಾಡ್ಬೋದು ನಾವೀಗ, ಫಸ್ಟು 2 1s ಇಟ್ ಈಸ್ ಆಫ್ 2 2s ಹೋಗುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ಪು, ಇನ್ಸ್ಟೆಡ್ ಆಫ್ GM ಡಿವೈಡೆಡ್ ಬೈ R ಐ ಕ್ಯಾನ್ ರೈಟ್ ಸ್ಮಾಲ್ ಲೆಟರ್ G ಅಲ್ಲಿ ಬರಿಬೋದು. ಏನಂತ ಬರಿಬೋದು ಆಗ, ಮೈನಸ್ G ಇಂಟು R ಇಂಟು M ಪ್ಲಸ್ ಇಲ್ಲಿ 2 ಉಳ್ಕೊಂತು 2 GRM ಇಸ್ ಈಕ್ವಲ್ ಟು 1/2 M VF² ಉಳ್ಕೊಂತು. ಈಗ ಈ ಎರಡು ಸಬ್ಟ್ರಾಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಯು ವಿಲ್ ಕಮ್ ಅಕ್ರಾಸ್ ವಿತ್ GR ಇಂಟು M ಇಸ್ ಈಕ್ವಲ್ ಟು 1/2 M VF² ಉಳ್ಕೊಂತು. ಸೊ ಸ್ಮಾಲ್ ಲೆಟರ್ M ಮತ್ತು ಸ್ಮಾಲ್ ಲೆಟರ್ M ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ದೇರ್ ಫೋರ್ VF² ಇಸ್ ಈಕ್ವಲ್ ಟು 2GR ವ್ಯಾಲ್ಯೂ ಆಗುತ್ತೆ. ಆರ್ VF ಇಸ್ ಈಕ್ವಲ್ ಟು ಏನಾಗ್ತಾ ಹೋಗಬೇಕು, ಸ್ಕ್ವೇರ್ ರೂಟ್ ಆಫ್ 2GR ವ್ಯಾಲ್ಯೂ ಬರ್ತಾ ಬರುತ್ತೆ. ಸೊ ಆಪ್ಷನ್ ನಂಬರ್ 2 ವಿಲ್ ಬಿ ಆಫ್ ರೈಟ್ ಆನ್ಸರ್. ಓಕೆ.